ಸ್ನೇಹಿತರೆ, ನಾವೀಗ ಅಚ್ಚನ್ಕೋವಿಲಿಂದ ಅರಿಯಂಕಾವು ಹೋಗಲು ಬಸ್ ಹತ್ತಿದ್ದೇವೆ. ಇಲ್ಲಿ ಅಚ್ಚನ್ಕೋವಿಲ್ನಲ್ಲಿ ತಿರುವಾಭರಣ ಉತ್ಸವಗಳನ್ನೆಲ್ಲ ನೋಡಿ, ದೇವಸ್ಥಾನದ ದರ್ಶನ ಮಾಡಿ, ಎಲ್ಲವೂ ಕ್ಷೇತ್ರ ವೀಕ್ಷಣೆ ಮಾಡಿ ಈಗ ಹೊರಟಿದ್ದೇವೆ. ಅರಿಯಂಕಾವು ಕೂಡ ಅಯ್ಯಪ್ಪ ಕ್ಷೇತ್ರವೇ. ಅಲ್ಲಿ ಹೋಗಿ ಅಲ್ಲಿನ ಕ್ಷೇತ್ರ ಮಹಿಮೆಯನ್ನು ನೋಡೋಣ. ಹಾಗೆ ಹೋಗುತ್ತಾ ವೈಕುಂಠ ಏಕಾದಶಿ ಬಂದಿರುವುದರಿಂದ ವೈಕುಂಠ ಏಕಾದಶಿಯ ಬಗ್ಗೆ ಮಾತನಾಡುತ್ತಾ ಹೋಗೋಣ. ಎಲ್ಲರಿಗೂ ಪ್ರಣಾಮಗಳು. ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ, ನಾವೀಗ ಅರಿಯಂಕಾವು ಕಡೆ ಹೋಗೋಣ. ನೋಡಿ, ಈ ಅರಿಯಂಗಾವಿಲ್ನಲ್ಲಿ ಉತ್ಸವ ಮಾಡಿರುವುದರಿಂದ ನೋಡಿ, ಊರೆಲ್ಲ ತೋರಣ ಕಟ್ಟಿ ವೈಭವೀಕರಿಸಿದ್ದಾರೆ. ರಮ್ಯವಾದ ಪ್ರಕೃತಿಯನ್ನ ನೋಡುತ್ತಾ ಹಾಗೆ ಮಾತನಾಡುತ್ತಾ ಹೋಗೋಣ ವೈಕುಂಠ ಏಕಾದಶಿಯ ಬಗ್ಗೆ. ವೈಕುಂಠ ಏಕಾದಶಿಯ ಉಪವಾಸದ ಮಹತ್ವದ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ವೈಕುಂಠ ಎಂದರೆ ವಿಷ್ಣು ಲೋಕ. ವಿಷ್ಣುವಿಗೆ ವೈಕುಂಠ ಎಂಬ ಹೆಸರಿದೆ ಎಂದು ತಿಳಿದು ಬರುತ್ತದೆ. ಕಾರಣ, ಒಂದು ಮನ್ವಂತರದಲ್ಲಿ ವಿಷ್ಣುವು ವಿಕುಂಠೆ ಎಂಬ ಸ್ತ್ರೀಯಲ್ಲಿ ಅವತರಿಸಿದನು. ಇದರಿಂದ ನಾರಾಯಣನಿಗೆ ವೈಕುಂಠನೆಂಬ ಹೆಸರು ಬಂತು ಎಂದು ಮಹಾಭಾರತದ ಶಾಂತಿ ಪರ್ವದಿಂದ ತಿಳಿದು ಬರುತ್ತದೆ. ಇನ್ನು ಏಕಾದಶಿ ಎಂದರೆ ಚಂದ್ರಮಾನದ 11ನೆಯ ತಿಥಿ ಎಂದೂ ಸ್ಥೂಲವಾಗಿ ಹೇಳಬಹುದು. ಏಕಾದಶಿ ಒಂದು ವ್ರತ. ಏಕಾದಶಿ ದಿನದಂದು ಉಪವಾಸವಿದ್ದು ದ್ವಾದಶಿಯ ದಿನ ಆ ತಿಥಿಯಲ್ಲಿಯೇ ನಿತ್ಯ ಕರ್ಮ ಮುಗಿಸಿ ಭೋಜನ ಮಾಡಬೇಕು. ದಶಮಿಯಂದು ಅಂದರೆ ಏಕಾದಶಿಯ ಇಂದಿನ ಒಂದು ಹೊತ್ತು ಮಧ್ಯಾಹ್ನ ಊಟ ಮಾಡಿ ಭೋಗಗಳನ್ನು ತ್ಯಜಿಸಿ ಮರುದಿನ ಏಕಾದಶಿ ಉಪವಾಸ ಮಾಡಬೇಕು. ಇಲ್ಲಿ ಉಪವಾಸ ಎಂದರೆ ಆಹಾರ ಸೇವಿಸದಿರುವುದು ಎಂಬುದೊಂದು ಅರ್ಥವಾದರೆ, ಇನ್ನೊಂದು ಅರ್ಥ ಭಗವಂತನ ಸಮೀಪದಲ್ಲಿರುವುದು, ಅಂದರೆ ಶುಚಿಯಾಗಿ ಎಡಬಿಡದೆ ಭಗವಂತನ ಸ್ಮರಣೆ ಮಾಡುತ್ತಿರುವುದು ಎಂದರ್ಥ. ಇದರಿಂದ ಏಕಕಾಲಕ್ಕೆ ದೇಹಕ್ಕೆ ವಿಶ್ರಾಂತಿ, ಮನಸ್ಸಿಗೆ ಭಗವನ್ ನಾಮಸ್ಮರಣೆಯಿಂದ ಶಾಂತಿ ದೊರೆಯುತ್ತದೆ. ಹೀಗೆ ಎಡಬಿಡದೆ ಏಕಾದಶಿ ವ್ರತ ಮಾಡುವುದರಿಂದ ದೇಹದ ಮತ್ತು ಮನಸ್ಸಿನ ಸ್ವಾಸ್ಥ್ಯ ಕಾಪಾಡಿಕೊಳ್ಳಬಹುದು. ಮಹಾಕವಿ ಕಾಳಿದಾಸ ಹೇಳಿರುವಂತೆ, ಶರೀರ ಮಾಧ್ಯಂ ಕಲು ಧರ್ಮ ಸಾಧನಂ, ಧರ್ಮ ಸಂಪಾದನೆಗೆ ಸ್ವಾಸ್ಥ್ಯ ಶರೀರ ಅತ್ಯಗತ್ಯ. ಇನ್ನು ವೈಕುಂಠ ಏಕಾದಶಿಯ ಬಗ್ಗೆ ಒಂದು ಕತೆ ಇದೆ, ಅದನ್ನು ತಿಳಿದುಕೊಳ್ಳೋಣ. ಭಾಗವತೋತ್ತಮನಾದ ಕೃಷ್ಣ ಪರಮಾತ್ಮನ ತಂದೆಯಾದ ನಂದಗೋಪನು ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ಏಕಾದಶಿಯ ಉಪವಾಸ ಹಾಗೂ ದ್ವಾದಶಿಯ ಪಾರಣೆಗಳನ್ನು ತಪ್ಪದೆ ಆಚರಿಸುತ್ತಿದ್ದನು. ಒಮ್ಮೆ ಏಕಾದಶಿ ವ್ರತ ಆಚರಿಸಿ ಮರುದಿನ ದ್ವಾದಶಿ ಬಹು ಸ್ವಲ್ಪ ಕಾಲ ಮಾತ್ರ ಇದ್ದುದರಿಂದ ಬೆಳಗಿನ ಜಾವಕ್ಕೆ ಮೊದಲು ಯಮುನಾ ನದಿಯಲ್ಲಿ ಸ್ನಾನಕ್ಕಿಳಿದ. ಅದು ರಾಕ್ಷಸರ ಸಂಚಾರದ ಕಾಲವಾದ್ದರಿಂದ ವರುಣದೇವನ ಸೇವಕನಾದ ರಾಕ್ಷಸ ನಂದಗೋಪನನ್ನು ವರುಣನ ಬಳಿಗೆ ಎಳೆದೊಯ್ದನು. ಇತ್ತ ನಂದನು ಎಷ್ಟು ಹೊತ್ತಾದರೂ ಸ್ನಾನಕ್ಕೆ ಹೋದವನು ಬಾರದಿರಲು ಗೋಪಾಲ ಕುಲದವರೆಲ್ಲ ಬಲರಾಮಕೃಷ್ಣರಿಗೆ ಈ ಸುದ್ದಿ ಮುಟ್ಟಿಸಿದರು. ಸರ್ವಜ್ಞನಾದ ಶ್ರೀಕೃಷ್ಣ ಅವರಿಗೆಲ್ಲ ಅಭಯವಿತ್ತು ತಂದೆಯವರನ್ನು ಕರೆತರುವುದಾಗಿ ಹೇಳಿ ವರುಣಲೋಕಕ್ಕೆ ಬಂದನು. ದೇವದೇವನಾದ ಶ್ರೀಕೃಷ್ಣನಿಗೆ ನಮಿಸಿದ ವರುಣ ತನ್ನ ಸೇವಕನಿಂದಾದ ಅಪರಾಧ ಮನ್ನಿಸಬೇಕೆಂದು ಪ್ರಾರ್ಥಿಸಿಕೊಂಡನು. ಶ್ರೀಕೃಷ್ಣ ವರುಣನನ್ನು ಆಶೀರ್ವದಿಸಿ ತಂದೆಯೊಡನೆ ಗೋಕುಲಕ್ಕೆ ಹಿಂದಿರುಗಿದನು. ನಂದಗೋಪನಿಗೆ ಪರಮಾನಂದವಾಯಿತು. ವರುಣನ ಲೋಕದ ವೈಭವ ಹಾಗೂ ತನ್ನ ಮಗನಾದ ಶ್ರೀಕೃಷ್ಣನಿಗೆ ಸಿಕ್ಕ ಭವ್ಯ ಸ್ವಾಗತ ಮುಂತಾದವುಗಳನ್ನು ಎಳೆ ಎಳೆಯಾಗಿ ಬಣ್ಣಿಸಲಾಗಿ ಗೋಪಾಲರಿಗೆಲ್ಲ ಹೆಮ್ಮೆ ಎನಿಸಿತು. ಆದರೆ ಶ್ರೀಕೃಷ್ಣ ಸಾಕ್ಷಾತ್ ಪರಮೇಶ್ವರನೇ ನಿಜ, ಆದರೆ ಅವನ ನಿಜ ರೂಪ ಅರಿಯಲಾರೆವು ಎಂದು ಪರಿತಪಿಸಿದರು.
ಇದನ್ನರಿತ ಕೃಷ್ಣ ಎಲ್ಲರಿಗೂ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡವೆಂಬ ಮಡುವಿನಲ್ಲಿ ಮುಳುಗಿ ಬರುವಂತೆ ತಿಳಿಸಿದ. ಅದರಂತೆ ಅವರೆಲ್ಲ ಮಾಡಲಾಗಿ ಅವರ ಕಣ್ಣಿಗೆ ವೈಕುಂಠ ಕಾಣಿಸಿತು. ಅವರ ಮನಸ್ಸು ತೃಪ್ತಿಯನ್ನು ಹೊಂದಿತು. ಶ್ರೀಕೃಷ್ಣನು ಪರದೈವವೆಂಬ ಅವರ ನಂಬಿಕೆ ಸ್ಥಿರವಾಯಿತು. ಎಲ್ಲರೂ ಧನ್ಯರಾದರು. ಬಹುಶಃ ಈ ಕಾರಣಕ್ಕೆ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆದಿರಬಹುದೆಂದು ಊಹಿಸಬಹುದು. ಪುರಾಣಗಳಿಗೆ ಮಹತ್ವವಾದ ಸ್ಥಾನವಿದೆ. ಅವು ಜನಜೀವನಕ್ಕೆ ಹೊಂದಿಕೊಂಡು ಹೋಗುವ ವಿಷಯಗಳನ್ನು ಪ್ರತಿಪಾದಿಸುತ್ತದೆ. ಸಾಮಾನ್ಯ ಜನರಿಗೆ ಅವುಗಳಿಂದ ಉಪಕಾರವಾಗುತ್ತದೆ. ಲೋಕೋಪಕಾರಕ್ಕಾಗಿ ವ್ಯಾಸರು 18 ಪುರಾಣಗಳನ್ನು ರಚಿಸಿದರು. ಇಂತಹ ಪುರಾಣಗಳಲ್ಲಿ ನಾರದೀಯ ಪುರಾಣ ಸಹ ಒಂದು. ನಾರದರ ಪ್ರೇರಣೆಯಿಂದ ಅನೇಕ ಪವಿತ್ರ ಗ್ರಂಥಗಳ ಪೂಜೆ ಪುನಸ್ಕಾರಗಳು, ವ್ರತ ಕಥೆಗಳು ಈ ಜಗತ್ತಿಗೆ ಬಂದಿದೆ ಎಂದರೆ ಅತಿಶಯೋಕ್ತಿ ಆಗಲಾರದು. ಇಂತಹ ಪವಿತ್ರ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ, ಶ್ರೇಯಸ್ಕರವಾದ, ಸಕಲರೂ ಸುಲಭದಲ್ಲಿ ಆಚರಿಸಲು ಯೋಗ್ಯವಾದ ವ್ರತ ಏಕಾದಶಿ ವ್ರತ. ಕೃಷ್ಣಾಮೃತ ಮಹಾವರ್ಣ ಪ್ರಕಾರ ಸಕಲ ತೀರ್ಥಕ್ಷೇತ್ರಗಳಿಂದ, ಸಕಲ ಪುಣ್ಯಕ್ಷೇತ್ರಗಳಿಂದ ಲಭಿಸಿದ ಪುಣ್ಯ ಏಕಾದಶಿಗೆ ಸಮನಾಗಲಾರದು. ವಸಿಷ್ಠರ ಪ್ರಕಾರ 11 ಇಂದ್ರಿಯಗಳಿಂದ ಸಂಪಾದಿಸಿದ ಸಕಲ ಪಾಪಗಳನ್ನು 11ನೆಯ ತಿಥಿಯಾದ ಏಕಾದಶಿಯು ಪರಿಹರಿಸುತ್ತದೆ. ಆದ್ದರಿಂದ ಏಕಾದಶಿಗೆ ಸಮವಾದ ಪಾವನವಾದದ್ದು ಯಾವುದೂ ಇಲ್ಲ. ವೈಕುಂಠ ಏಕಾದಶಿಯ ದಿನ ಶ್ರೀಮನ್ನಾರಾಯಣನ ದರ್ಶನ ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರಬರಬೇಕು. ಹೀಗೆ ಮಾಡಿದರೆ 7 ಜನ್ಮದಲ್ಲಿ ಮಾಡಿದ ಪಾಪಗಳು ನಾಶವಾಗುತ್ತದೆ ಅನ್ನುವುದು ನಂಬಿಕೆ. ಅಲ್ಲದೆ ವೈಕುಂಠ ಏಕಾದಶಿಯ ಪವಿತ್ರ ದಿನ ಅಭ್ಯಂಜನ ಮಾಡಿ ಶ್ರೀನಿವಾಸ ಉತ್ಸವ ಮೂರ್ತಿಯ ಜೋಕಾಲಿಗೆ ತಲೆ ತಾಕಿಸಿ ವೈಕುಂಠ ದ್ವಾರದಿಂದ ಹೊರಬಂದರೆ ಮುಕ್ತಿ ಕಟ್ಟಿಟ್ಟ ಬುತ್ತಿ ಅನ್ನುವ ನಂಬಿಕೆಯೂ ಇದೆ. ವೈಕುಂಠ ಏಕಾದಶಿ ಸೂರ್ಯನು ಉತ್ತರಾಯಣಕ್ಕೆ ಬದಲಾಗುವ ಮೊದಲು ಬರುವ ಧನುರ್ಮಾಸದ ಶುದ್ಧ ಏಕಾದಶಿಯನ್ನೇ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎನ್ನುತ್ತಾರೆ. ಸೂರ್ಯನು ಧನಸ್ಸುನಲ್ಲಿ ಪ್ರವೇಶಿಸಿದ ಅನಂತರ ಮಕರ ಸಂಕ್ರಮಣದವರೆಗೆ ನಡೆಯುವ ಮಾರ್ಗ ಮಧ್ಯೆ ಮುಕ್ಕೋಟಿ ಏಕಾದಶಿ ಬರುತ್ತದೆ. ಈ ದಿನ ವೈಕುಂಠದ ಬಾಗಿಲು ತೆರೆದಿರುತ್ತದೆ ಎಂದು ವೈಷ್ಣವ ಆಲಯಗಳಲ್ಲಿ ಉತ್ತರ ದ್ವಾರದ ಬಳಿ ಮುಂಜಾನೆ ಭಗವಂತನ ದರ್ಶನಕ್ಕಾಗಿ ಕಾದಿರುತ್ತಾರೆ. ಈ ದಿನ ಮಹಾವಿಷ್ಣುವು ಗರುಡ ವಾಹನದ ಮೇಲೆ 3 ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ. ಆದ ಕಾರಣ ಇದಕ್ಕೆ ಮುಕ್ಕೋಟಿ ಏಕಾದಶಿ ಎಂಬ ಹೆಸರು ಬಂದಿದೆ. ಈ ಒಂದು ಏಕಾದಶಿ 3 ಕೋಟಿ ಏಕಾದಶಿಗಳಿಗೆ ಸಮವಾದ ಪವಿತ್ರತೆಯನ್ನು ಹೊಂದಿರುವ ಕಾರಣ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ. ಮುಕ್ಕೋಟಿ ಏಕಾದಶಿ ದಿನ ಹಾಲಾಹಲ ಅಮೃತ ಎರಡೂ ಹುಟ್ಟಿದವು. ಈ ದಿನವೇ ಶಿವನು ಹಾಲಾಹಲ ನುಂಗಿದ. ಮಹಾಭಾರತ ಯುದ್ಧದಲ್ಲಿ ಭಗವದ್ಗೀತೆಯನ್ನು ಕೃಷ್ಣನು ಅರ್ಜುನನಿಗೆ ಇದೇ ದಿನ ಹೇಳಿದ್ದು. ಕೃಷ್ಣನು ಅರ್ಜುನನಿಗೆ ಉಪದೇಶಿಸಿದ ಎಂಬ ನಂಬಿಕೆಯೂ ಇದೆ. ಈ ದಿನ ವಿಷ್ಣು ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು, ಹೋಮ, ಹವನ, ಜಪ ತಪಗಳು ನಡೆಯುತ್ತವೆ. ಈ ದಿನ ಉಪವಾಸ ಹಾಗೂ ಜಾಗರಣೆ ಮಾಡಿದರೆ ಒಳ್ಳೆಯದಂತೆ. ವಿಷ್ಣು ಪುರಾಣದ ಪ್ರಕಾರ 2 ರಾಕ್ಷಸರು ತನಗೆ ವಿರೋಧವಾಗಿದ್ದರೂ ವೈಕುಂಠ ಏಕಾದಶಿ ದಿನ ತನ್ನ ಬಾಗಿಲನ್ನು ತೆರೆದಿರುತ್ತಾನಂತೆ. ಈ ಕಥೆಯನ್ನು ಕೇಳಿದವರಿಗೆ ಮೋಕ್ಷ ಪ್ರಾಪ್ತಿಯಾಗುವಂತೆ ವೈಕುಂಠದ ಬಾಗಿಲನ್ನು ತೆರೆದಿಡುವಂತೆ ಬೇಡಿಕೊಳ್ಳುತ್ತಾರೆ. ಆದುದರಿಂದ ಎಲ್ಲಾ ವಿಷ್ಣು ದೇವಾಲಯದ ಬಾಗಿಲುಗಳನ್ನು ಆ ದಿನ ತೆಗೆದಿರುತ್ತಾರೆ. ಮಾಮೂಲಿ ದಿನಗಳಲ್ಲಿ ಉತ್ತರ ದ್ವಾರಗಳು ಮುಚ್ಚಿರುತ್ತಾರೆ. ಆದರೆ ವೈಕುಂಠ ಏಕಾದಶಿ ದಿನ ಬಾಗಿಲನ್ನು ತೆರೆದಿರುತ್ತಾರೆ. ವೈಕುಂಠ ಏಕಾದಶಿ ದಿನ ತಿರುಮಲೆಯ ದೇವಾಲಯದಲ್ಲಿರುವ ಉತ್ತರ ದ್ವಾರವನ್ನು ತೆರೆದಿರುತ್ತಾರೆ. ಪದ್ಮ ಪುರಾಣದ ಪ್ರಕಾರ ವಿಷ್ಣುವಿನಿಂದ ಬಂದ ಶಕ್ತಿಯಿಂದ ಮೊರ ಎಂಬ ರಾಕ್ಷಸನನ್ನು ಸಂಹರಿಸಿದ ದಿನವಂತೆ. ಈ ಮೊರ ಎಂಬ ರಾಕ್ಷಸನನ್ನು ಸಂಹರಿಸಿದ್ದು ಮುಂದೆ ನೋಡೋಣ.
ಪೂರ್ತಿ ಅರಣ್ಯ ಮುಕ್ಕೋಟಿ ಪ್ರದೇಶದಲ್ಲಿ ಏಕಾದಶಿ ದಿನದಂದು ಅಂದರೆ ಮತ್ತೆ ಧನುರ್ಮಾಸ ಘಾಟ್ section ಶುಕ್ಲ ಇದೆ. ಏಕಾದಶಿ ನಾವು ದಿನದಂದು ಈ ಘಾಟ್ section ಅನ್ನು ಉಪವಾಸವಿರಬೇಕಂತೆ. ತೆರಳುತ್ತಾ ಇದಕ್ಕೆ ಕಾರಣವೇನೆಂದರೆ ಇದು ಮೋರಾ ಎಂಬ ರಾಕ್ಷಸನು ಕೇರಳ ಅಂದು ಮತ್ತು ಅಕ್ಕಿಯಲ್ಲಿ ತಮಿಳುನಾಡು ಅಡಗಿ border ಅನ್ನು ಕುಳಿತಿರುತ್ತಾನಂತೆ. ಬಾರ್ಡರ್ ಅನ್ನು ಆದ್ದರಿಂದ ತಲುಪಿ ಅಂದು ತಮಿಳುನಾಡು ಪ್ರವೇಶ ಅಕ್ಕಿಯಿಂದ ಮಾಡಿದ ಯಾವುದೇ ತಮಿಳುನಾಡಿನಿಂದ ಪದಾರ್ಥವನ್ನು ಕೇರಳಕ್ಕೆ ತಿನ್ನಬಾರದು. ಕೇರಳಗೆ ಬಂದು ಆಮೇಲೆ ಮುಕ್ಕೋಟಿ ಏಕಾದಶಿ ಒಂದು ದಿನ ಉಪವಾಸವಿದ್ದರೆ ಮಿಕ್ಕ 23 ಏಕಾದಶಿಗಳಲ್ಲಿ ಉಪವಾಸವಿದ್ದಂತೆಯೇ ಎಂದು ವಿಷ್ಣು ಪುರಾಣಗಳಲ್ಲಿ ಹೇಳಲಾಗಿದೆ. ನಾವೀಗ ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಿದ ವೈಕುಂಠ ಏಕಾದಶಿಯ ಕಥೆಯನ್ನು ಕೇಳೋಣ. ಧರ್ಮರಾಯನು ವೈಕುಂಠ ಏಕಾದಶಿ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಬಯಸುತ್ತಾನೆ. ಆಗ ಶ್ರೀಕೃಷ್ಣನು ಧರ್ಮರಾಯನೊಂದಿಗೆ ಇದರ ಬಗ್ಗೆ ಮಾತನಾಡುತ್ತಾನೆ. ಈ ದಿನವು ನನಗೆ ಅತ್ಯಂತ ಪ್ರೀತಿಯ ದಿನವಾಗಿದೆ. ಆದ್ದರಿಂದ ಈ ದಿನ ಮಾಡುವ ಪೂಜೆ ಪುನಸ್ಕಾರಗಳು, ಉಪವಾಸ, ವ್ರತಗಳು ಮತ್ತು ದಾನ ಧರ್ಮಗಳು ಹೆಚ್ಚಿನ ಶುಭ ಫಲಗಳನ್ನು ನೀಡುತ್ತದೆ. ಅಸುರರಿಂದ ತೊಂದರೆಗೆ ಒಳಗಾಗಿರುವ ದೇವತೆಗಳನ್ನು ಕಾಪಾಡುವ ಸಲುವಾಗಿ ಶುಕ್ಲ ಪಕ್ಷದ ದ್ವಾದಶಿಯ ದಿನ ಮತ್ತೆ ಮತ್ತೆ ಬರುತ್ತೇನೆ ಎಂದು ಕೃಷ್ಣ ಹೇಳುತ್ತಾನೆ. ಏಕಾದಶಿಯ ದಿನದಂದು ಉಪವಾಸ ಮಾಡಿದರೆ ಮೋಕ್ಷವನ್ನು ಪಡೆಯಬಹುದು ಎಂಬ ನಂಬಿಕೆ ಇದೆ. ಆ ದಿನ ಕುಲದೇವರು ಮತ್ತು ವಿಷ್ಣುವಿಗೆ ಪೂಜೆಯನ್ನು ಮಾಡಬೇಕು. ಬೆಲ್ಲದ ಅವಲಕ್ಕಿಯನ್ನು ನೈವೇದ್ಯವಾಗಿ ದೇವರಿಗೆ ಅರ್ಪಿಸಬೇಕು. ದೈಹಿಕವಾಗಿ ಸದೃಢವಾಗಿರುವವರು ರಾತ್ರಿ ವೇಳೆ ಜಾಗರಣೆ ಮಾಡಬಹುದು. ಈ ದಿನ ಮತ್ಸ್ಯ ಪುರಾಣ, ವಿಷ್ಣು ಪುರಾಣ, ಭಗವದ್ಗೀತೆಯಂತಹ ಗ್ರಂಥಗಳನ್ನು ಆಲಿಸಬೇಕು ಅಥವಾ ವಾಚಿಸಬೇಕು. ಇದರಿಂದಾಗಿ ಬ್ರಹ್ಮಹತ್ಯಾ ದೋಷ ಪರಿಹಾರವಾಗುತ್ತದೆ. ಇಂದಿನ ಪೂಜೆಯ ಆಚರಣೆಯಿಂದ ಗೋದಾನಕ್ಕೆ ಸಮಾನಾದ ಫಲ ದೊರೆಯುತ್ತದೆ. ಮೈಕಾನಸ ಮಹಾರಾಜ ವೈಕುಂಠ ಏಕಾದಶಿ ಆಚರಿಸಿದ ಕತೆ. ವೈಕುಂಠ ಏಕಾದಶಿಗೆ ಸಂಬಂಧಿಸಿದಂತೆ ಮತ್ತೊಂದು ಧಾರ್ಮಿಕ ಕಥೆಯನ್ನು ಕೇಳೋಣ. ಚಂಪಕಾ ಎಂಬ ನಗರದಲ್ಲಿ ನೆಲೆಸಿದ್ದ ಜನರು ವಿಷ್ಣುವಿನ ಆರಾಧಕರಾಗಿರುತ್ತಾರೆ. ಚಂಪಕಾ ನಗರವು ವೈಕಾನಸ ಎಂಬ ರಾಜನ ಅಧೀನದಲ್ಲಿ ಇತ್ತು. ಈತನು ತನ್ನ ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ಕಾಣುತ್ತಿರುತ್ತಾನೆ. ಶಾಂತಿ ನೆಮ್ಮದಿಗೆ ಕೊರತೆಯೇ ಇರುವುದಿಲ್ಲ. ಇದರ ಮಧ್ಯೆ ರಾಜನ ಕನಸಿನಲ್ಲಿ ನರಕ ದರ್ಶನವಾಗುತ್ತದೆ. ಆ ಕನಸಿನಲ್ಲಿ ಗತಿಸಿದ ವಂಶದ ಹಿರಿಯರು ಮೋಕ್ಷ ಇಲ್ಲದೆ ನರಕದಲ್ಲಿ ಕಷ್ಟಪಡುತ್ತಿರುತ್ತಾರೆ. ಮಹಾರಾಜನು ತಾನು ಕಂಡ ಕನಸಿನ ಬಗ್ಗೆ ಭಯಕ್ಕೆ ಒಳಗಾಗುತ್ತಾನೆ. ತಾನು ಕಂಡ ಕನಸಿನ ಒಳಾರ್ಥವನ್ನು ತಿಳಿಯಲು ಆಸ್ಥಾನದಲ್ಲಿ ಪಂಡಿತರ ಬಳಿ ಚರ್ಚಿಸುತ್ತಾನೆ. ಪಂಡಿತರು ನೀಡುವ ಉತ್ತರದಿಂದ ರಾಜನಿಗೆ ಸಮಾಧಾನವಾಗುವುದಿಲ್ಲ. ಈ ಕಷ್ಟ ಕಾರ್ಪಣ್ಯದಿಂದ ಪಿತೃದೇವತೆಗಳು ಹೇಗೆ ಬಿಡುಗಡೆ ಮಾಡುವುದು ಎಂಬುದನ್ನು ತಪೋನಿರತನಾಗಿರುವ ಋಷಿ ಮುನಿಗಳಿಂದ ತಿಳಿಯಲು ಬಯಸುತ್ತಾನೆ. ಆಗ ಮಹಾಮುನಿಗಳು ಮಹಾರಾಜನನ್ನು ಕುರಿತು, ನಿನ್ನ ತಂದೆಗೆ 2 ಮಡದಿಯರು. ಅವರಿಬ್ಬರ ಪೈಕಿ ಒಬ್ಬ ಮಡದಿ ನಿಮ್ಮ ತಂದೆಯಿಂದ ಬಹಳ ಕಷ್ಟ ಅನುಭವಿಸಿದ್ದಾಳೆ. ವಂಶದ ಹಿರಿಯರಿಗೆ ಮೋಕ್ಷ ದೊರೆಯದಿರಲು ಇದೇ ಕಾರಣ. ಆದರೆ ವೈಕುಂಠ ಏಕಾದಶಿ ವ್ರತ ಆಚರಿಸುವುದರಿಂದ ಸಮಸ್ಯೆ ಬಗೆಹರಿದು ಅವರಿಗೆ ಮೋಕ್ಷ ದೊರೆಯುತ್ತದೆ ಎಂದು ಸಲಹೆ ನೀಡುತ್ತಾರೆ. ಅದರಂತೆ ಮಹಾರಾಜನು ವೈಕುಂಠ ಏಕಾದಶಿ ವ್ರತವನ್ನು ಆಚರಿಸುತ್ತಾನೆ. ಭಗವಾನ್ ವಿಷ್ಣುವನ್ನು ದಾಮೋದರನ ರೂಪದಲ್ಲಿ ಪೂಜಿಸುತ್ತಾನೆ. ಪೂಜೆ ನಂತರ ಅರಮನೆಗೆ ತನ್ನ ರಾಜ್ಯದ ದಂಪತಿಯನ್ನು ಕರೆದು ಭೋಜನ ಹಾಕಿಸಿ ಹೊಸ ಒಡವೆ ವಸ್ತ್ರಗಳನ್ನು ನೀಡುತ್ತಾನೆ. ಇದರಿಂದ ದಂಪತಿಗಳು ಸಂತೋಷದಿಂದ ಮಹಾರಾಜನನ್ನು ಆರೈಸಿ ತೆರಳುತ್ತಾರೆ. ಅದೇ ದಿನ ಮಹಾರಾಜನು ತನ್ನ ಪಿತೃದೇವತೆಗಳು ಕನಸಿನಲ್ಲಿ ಸುಖವಾಗಿರುವುದನ್ನು ಕಾಣುತ್ತಾನೆ. ಆದ್ದರಿಂದ ಇದನ್ನು ಮೋಕ್ಷದ ಏಕಾದಶಿ ಎಂದು ಕರೆಯುತ್ತಾರೆ.
ಈ ಕಾರಣದಿಂದ ವೈಕುಂಠ ಏಕಾದಶಿ ದಿನ ಪೂಜೆ ಪುನಸ್ಕಾರವನ್ನು ಮಾಡಿ ದಂಪತಿಗಳ ಆಶೀರ್ವಾದ ಪಡೆದರೆ ವಂಶಕ್ಕೆ ಒದಗಿರುವ ಶಾಪದಿಂದ ಪಾರಾಗಬಹುದು ಹಾಗೂ ಗತಿಸಿದ ಪಿತೃವರ್ಗಕ್ಕೂ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಇದೆ. ನಾವು ಈಗ ಈ ವರ್ಷ ವೈಕುಂಠ ಏಕಾದಶಿಯ ದಿನಾತಿಥಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಪುಷ್ಯ ಶುಕ್ಲ ಏಕಾದಶಿ ಕೃತಿಕಾ ನಕ್ಷತ್ರ ಶುಕ್ರವಾರ 10 ಜನವರಿ 2025. ಅಂದ್ರೆ ಈಗ ತಿಥಿ ಪ್ರಾರಂಭವಾಗುವುದು ಯಾವಾಗಂದರೆ 9ನೇ ತಾರೀಕು ಶುಕ್ರವಾರ ಜನವರಿ 2025ರಂದು ಮಧ್ಯಾಹ್ನ 12:22ರಿಂದ ಪ್ರಾರಂಭವಾಗುತ್ತದೆ. 10ನೇ ತಾರೀಕು 2025 ಬೆಳಗ್ಗೆ 10:19ಕ್ಕೆ ಕೊನೆಗೊಳ್ಳುತ್ತದೆ. ವೈಕುಂಠ ಏಕಾದಶಿಯನ್ನು ಮೋಕ್ಷ ಏಕಾದಶಿ ಮತ್ತು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನ ಭಗವಾನ್ ಮಹಾವಿಷ್ಣುವು ದೈವಿಕ ತಾಯಿ ಮಹಾಲಕ್ಷ್ಮಿಯೊಂದಿಗೆ ಗರುಡ ವಾಹನನೊಂದಿಗೆ ನಮ್ಮ ಭೂಮಿಗೆ ಇಳಿಯುತ್ತಾರೆ ಮತ್ತು ಮುಕ್ಕೋಟಿ ದೇವರುಗಳು ಮತ್ತು ದೇವತೆಗಳು ಮತ್ತು ಎಲ್ಲಾ ವಿಷ್ಣು ದೇವಾಲಯದಲ್ಲಿ ದರ್ಶನವನ್ನು ನೀಡುತ್ತಾರೆ. ಆದ್ದರಿಂದ ಈ ವೈಕುಂಠ ಏಕಾದಶಿಯಂದು ಉತ್ತರ ದ್ವಾರವು ಎಲ್ಲಾ ವಿಷ್ಣು ದೇವಾಲಯಗಳಲ್ಲೂ ತೆರೆದಿರುತ್ತದೆ. ಭಗವಾನ್ ಮಹಾವಿಷ್ಣು ವೈಕುಂಠದಿಂದ ಈ ವಿಶೇಷ ಏಕಾದಶಿ ದಿನದಂದು ಎಲ್ಲಾ ಭಕ್ತರನ್ನು ಆಶೀರ್ವದಿಸಲು ಬರುವುದರಿಂದ ಇದನ್ನು ವೈಕುಂಠ ಏಕಾದಶಿ ಎಂದು ಕರೆಯುತ್ತಾರೆ. ಭಗವಾನ್ ಮಹಾವಿಷ್ಣುವು ಮುಕ್ಕೋಟಿ ದೇವರುಗಳು ಮತ್ತು ದೇವಾನು ದೇವತೆಗಳ ಜೊತೆಗೆ ನಮ್ಮ ಭೂಮಿಗೆ ಇಳಿಯುತ್ತಾರೆ. ಆದ್ದರಿಂದ ಇದನ್ನು ಮುಕ್ಕೋಟಿ ಏಕಾದಶಿ ಅಂತ ಕರೆಯುತ್ತಾರೆ. 4 ದಿಕ್ಕುಗಳಿಂದ ಬರುವ ಫಲವು ಈ ರೀತಿಯಲ್ಲಿ: ಪೂರ್ವ ಶಾಂತಿ ಮತ್ತು ಸಂತೋಷಕ್ಕಾಗಿ, ಉತ್ತರ ಮೋಕ್ಷ ಅಥವಾ ಮುಕ್ತಿಗಾಗಿ, ಪಶ್ಚಿಮ ಸಂಪತ್ತು ಮತ್ತು ಸಮೃದ್ಧಿಗಾಗಿ, ದಕ್ಷಿಣ ಸಿದ್ಧಿಗಾಗಿ ಆಗುತ್ತದೆ. ಉತ್ತರ ಭಾಗವು ಮೋಕ್ಷ ಮುಕ್ತಿಯನ್ನು ಪ್ರತಿಪಾದಿಸುತ್ತದೆ. ಭಕ್ತರಿಗೆ ಮೋಕ್ಷ ಮುಕ್ತಿಯನ್ನು ಪಡೆಯಲು ಗರುಡನ ಮೇಲೆ ಕುಳಿತು ದೈವಿಕ ತಾಯಿ ಮಹಾಲಕ್ಷ್ಮಿಯೊಂದಿಗೆ ಬರುವುದರಿಂದ ಇದನ್ನು ಮೋಕ್ಷ ಏಕಾದಶಿ ಎಂದು ಕರೆಯುತ್ತಾರೆ ಅಂತ ಹೇಳಿದ್ದೇವೆ. ಒಂದು ವರ್ಷದಲ್ಲಿ 24 ಏಕಾದಶಿಗಳಿದ್ದು ಅದರಲ್ಲಿ ವೈಕುಂಠ ಏಕಾದಶಿ ಬಹಳ ವಿಶೇಷ ಮತ್ತು ಶುಭ ಫಲ ಕೊಡುತ್ತದೆ. ಈ ದಿನ ಭಕ್ತರು ವೈಕುಂಠ ಏಕಾದಶಿ ವ್ರತವನ್ನು ಅನುಸರಿಸಿದರೆ ಅದು 3 ಕೋಟಿ ಏಕಾದಶಿ ವ್ರತಕ್ಕೆ ಸಮನಾಗಿರುತ್ತದೆ ಅಂತಲೂ ಹೇಳಿದ್ದೇವೆ. ಸಮುದ್ರ ಮಂಥನ ನಡೆಯಿತು. ಅದರ ಮೂಲಕ ಅನೇಕ ದೈವಿಕ ಘಟನೆಗಳು ನಡೆದವು. ಅದರಲ್ಲಿ ಹಾಲಾಹಲ ಸಹ ಬಂದು ಅಮೃತ ಕೂಡ ಬಂದಿದೆ. ದಶಮಿ ತಿಥಿಯು ಗುರುವಾರದಿಂದ ಅಂದರೆ 9ನೇ ಜನವರಿ 2025 ವ್ರತವನ್ನು ಅನುಸರಿಸಬೇಕು. ಅಂದರೆ ಏಕಾದಶಿ ತಿಥಿಯು 9ನೇ ಜನವರಿ 25ರಂದು ಮಧ್ಯಾಹ್ನ 12:22ಕ್ಕೆ ಪ್ರಾರಂಭವಾಗುತ್ತದೆ. ಏಕಾದಶಿ ತಿಥಿಯು 10ನೇ ಜನವರಿ 2025ರಂದು ಬೆಳಗ್ಗೆ 10:19ಕ್ಕೆ ಕೊನೆಗೊಳ್ಳುತ್ತದೆ. ಹತ್ತು 1/2025 ಬೆಳಗ್ಗೆ 10:20ಕ್ಕೆ ಶುಕ್ರವಾರದಂದು ದ್ವಾದಶಿ ತಿಥಿ ಪ್ರಾರಂಭವಾದಾಗ ವ್ರತವನ್ನು ಮುರಿಯಬೇಕು. ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ತುಳಸಿ ಎಲೆಯನ್ನು ತೆಗೆದುಕೊಂಡು ಉಪವಾಸವನ್ನು ಮುರಿಯಬೇಕು. ಏಕಾದಶಿ ತಿಥಿ ವ್ರತ ಮಾಡುವವರು ಅಭ್ಯಂಗನ ಸ್ನಾನ ಮಾಡಿ ವ್ರತ ಮಾಡುವ ಸಂಕಲ್ಪ ಮಾಡಿ ತಿಥಿ ಮುಗಿಯುವವರೆಗೂ ಮೇಲೆ ಹೇಳಿದಂತೆ ಊಟ ಏನನ್ನೂ ತೆಗೆದುಕೊಳ್ಳದೆ ನೀರನ್ನು ತೆಗೆದುಕೊಳ್ಳುವ ಮೂಲಕ, ಎಳನೀರನ್ನು ಸೇವಿಸುವ ಮೂಲಕ, ಹಣ್ಣುಗಳು ಅಥವಾ ಹಣ್ಣಿನ ರಸವನ್ನು ಸೇವಿಸುವ ಮೂಲಕ ಉಪವಾಸ ಮಾಡಬಹುದು. ಇಲ್ಲಿ ಗಮನಿಸಬೇಕಾದ್ದೇನೆಂದರೆ ಮಸಾಲೆ ಪದಾರ್ಥಗಳು, ಅಕ್ಕಿ ಅಥವಾ ಉಪ್ಪು ಇರುವ ಆಹಾರಗಳೊಂದಿಗೆ ಏನನ್ನೂ ತೆಗೆದುಕೊಳ್ಳಬಾರದು. ಆರೋಗ್ಯ ಸಮಸ್ಯೆ ಇರುವವರಿಗೆ ಮಾತ್ರ ಉಪವಾಸದ ಅಗತ್ಯವಿಲ್ಲ, ಅಥವಾ 80 ವರ್ಷ ದಾಟಿದವರು ಉಪವಾಸ ಮಾಡುವ ಅಗತ್ಯವಿಲ್ಲ. ಉಪವಾಸದ ದಿನವಿಡೀ ಸಾಧ್ಯವಾದಷ್ಟು ಸಲ ವಿಷ್ಣು ಸಹಸ್ರನಾಮ ಪಠಿಸಿ ಭಗವಾನ್ ಮಹಾವಿಷ್ಣುವಿನ ಮಂತ್ರವನ್ನು ಉಚ್ಚರಿಸಬೇಕು. ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ರಾಮಕೃಷ್ಣ ಹರೇ ಹರೇ ಎಂದು ಮನಸ ವಾಚ ಕಾಯ ಯಾವಾಗಲೂ ಮಹಾವಿಷ್ಣುವಿನ ಕಮಲದ ಪಾದಗಳ ಮೇಲೆ ನೀವೇ ಎಂದು ಒಪ್ಪಿಸಿ. ಯಾರಾದರೂ ಭಕ್ತಿ ಮತ್ತು ಏಕಾಗ್ರತೆಯಿಂದ ಉತ್ತರ ದ್ವಾರದ ಮೂಲಕ ಹಾದು ಹೋಗುವ ಭಕ್ತರು ತನ್ನ ಅಹಂಕಾರವನ್ನು ಚೂರು ಚೂರು ಮಾಡದ ಹೊರತು
ಮೋಕ್ಷವನ್ನು ಪಡೆಯುವುದಿಲ್ಲ. ಅವರಲ್ಲಿರುವ ನಾನು ಅನ್ನು ಬಿಟ್ಟು ಮತ್ತು ಇದು ನನ್ನದು ಎಂಬುದು ಇರಬಾರದು. ಯಾವುದು ನನ್ನದಲ್ಲ ಎನ್ನುವ ಕಾರಣದಿಂದ ಭಕ್ತರು ಈ ಜನ್ಮದಲ್ಲಿಯೇ ವೈಕುಂಠದಲ್ಲಿ ಭಗವಾನ್ ಮಹಾವಿಷ್ಣುವಿನ ಪಾದಗಳಲ್ಲಿ ಮೋಕ್ಷ ಮುಕ್ತಿಯನ್ನು ಪಡೆಯುತ್ತಾರೆ. ನಂತರ ಅವರು ಈ ಜನ್ಮದಲ್ಲಿಯೇ ವೈಕುಂಠವನ್ನು ಪಡೆಯುತ್ತಾರೆ. ಸ್ನೇಹಿತರೆ, ಬೆಟ್ಟ ಗುಡ್ಡಗಳನ್ನೆಲ್ಲ ಕ್ರಮಿಸಿ ಇನ್ನೇನು ನಾವು ಇಳಿಯುವಂತ ಅರಿಯಂಕಾವು ಹತ್ತಿರ ಬರುತ್ತಿದೆ. ಅಲ್ಲಿಗೆ ಹೋಗಿ ಅಲ್ಲಿನ ದೇವರ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿ ಪಾವನರಾಗೋಣ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ನೋಡಿ, ಇದೇ ಅರಿಯಂಕಾವು ದೇವಸ್ಥಾನ. ಬನ್ನಿ ಇಳಿಯೋಣ. ಎಲ್ಲರಿಗೂ ಧನ್ಯವಾದಗಳು. ಸಮಸ್ತ ಲೋಕ ಸುಖಿನೋ ಭವಂತು.